ಹೋರಾಟದಲ್ಲಿ ಬೆಲೆ ಇಲ್ಲ. ಇಲ್ಲಿ ಹೋರಾಟಗಾರರಿಗೆ ಹತ್ತಿಕ್ತಾರೆ. ದಯಮಾಡಿ ಸರ್, ಕಾರ್ಮಿಕ ಇಲಾಖೆಯಲ್ಲಿ 2 ಟಾಟಾ ಎಸಿ ಒಳಗೆ ಸುಮಾರು ಒಂದು 10-15 ಚೀಲ ತಗೊಂಡೋಗಿ ಸುಟ್ಟಾಕಿದ್ದಾರೆ. ಅದು ರೆಕಾರ್ಡ್ಸ್ ಇಲ್ಲ, ಆಫ್ಲ ರೆಕಾರ್ಡ್ಸ್. ಏನ್ ಮಾಡೋಣ ನಾವು? ಕೇಳಕ್ ಬಂದ್ರೆ ಇಲ್ಲಿ ನಮ್ಮನ್ನ ಸೈಡ್ ಹೋಗ್ರಿ ಅಂತ ಏನ್ ಮಾಡೋಣ ನಾವು? DC ಆರ್ಡರ್ ಇಲ್ಲ, ಕಾರ್ಮಿಕ ಇಲಾಖೆ ಆರ್ಡರ್ ಇಲ್ಲ, ಏನು ಅವ್ರು ಇಷ್ಟ ಬಂದಂಗ ಮಾಡ್ತಾರೆ ಸರ್. ಕಾರ್ಮಿಕರಿಗೆ ಒಬ್ಬರಿಗೂ ಇದು ಕೊಡ್ತಾ ಇಲ್ಲ ಕರೆಕ್ಟ್ ಅನುದಾನ. ಇಲ್ಲಿ 100 ಜನ ಅರ್ಜಿ ಹಾಕಿರೋ 15 ಜನ ಕೊಡೋದು, ಇನ್ನು 90 ಜನ ಗುಳಮು. ಬ್ರಹ್ಮಾಂಡ ಭ್ರಷ್ಟಾಚಾರ. ಸುಟ್ಟಾಗ್ಯಾರ, ಡಾಕ್ಯುಮೆಂಟ್ ಸುಟ್ಟಾಗ್ಯಾರ. ನಮಗೆ ಬೇಕಾದ್ರೆ ಕಂದು ಅಂತಾರೆ. ಇವ್ರಿಗೆ ಯಾವ್ದು ಬೇಡ ಬೀಸಾಕ್ತಾರೆ ಅದನ್ನ. ಇವತ್ತು ಭಾನುವಾರ ಅವ್ರಿಗೆ ಡ್ಯೂಟಿ ಐತಂತಲ್ಲ ಅವ್ರಿಗೆ. 19-20 ನಾವು ತಗೊಂಡಿವಿ ಅಂತಾನ. ನಾವು ಸುಟ್ಟಾಕ್ಲಿಕ್ಕೆ ಕಾರ್ಮಿಕ ದುಡ್ಡನ್ನ ಎಲ್ಲ ನುಂಗ್ಲಿಕ್ಕೆ ನಾವು ಸುಟ್ಟಾಕ್ತೀವಿ ಅಂತ ಹೇಳಿ ಐದಲ್ಲ ಅವ್ರಿಗೆ 2 ಟಾಟಾ ಎಸಿ. ಇವತ್ತು ಸಂಜೆ 6 ಗಂಟೆಗೆ ಇದು ಗಾಡಿಕೊಪ್ಪ ಹರ್ಷಪ್ಪ ನಿಂಬಾಗ ಸರ್. ನಮಗೇನಿಲ್ಲ ಸರ್, ಇಲ್ಲಿ ನ್ಯಾಯ ಸಿಗಲ್ಲ ಸರ್. ಇದು ಭ್ರಷ್ಟಾಚಾರ ತುಂಬ ಹೋಗ್ಬಿಡಿದೆ. ಕರ್ನಾಟಕ ತುಂಬ ಭ್ರಷ್ಟಾಚಾರ ತುಂಬ ಹೋಗ್ಬಿಟ್ಟಿದೆ. ನಾವು ಏನು ಸುಮ್ಮನೆ ಬಾಯಿ ಪಡ್ಕೊಬೇಕು. ನಾಳೆ ಏನು ಮಾಡ್ತಾರೆ ಪೊಲೀಸ್ನವ್ರು ಹಿಂಗೆ ಕೂಗಾಡ್ತಂದ್ರೆ ಏನೋ ಒಂದು ಹಾಕಿರೋ ಕೇಸ್ ಅಂತಾರೆ, ಒಳಗೆ ಹಾಕ್ಸ್ತಾರೆ. ಇದೇ ಆಗ್ತಾರೆ ಸರ್ ನಮ್ಮದು. ನಾವು ಅದಕ್ಕೋಸ್ಕರ ನಾವು ಎಲ್ಲೂ ಹೋಗಲ್ಲ ಸರ್. ಪ್ರತಿಭಟನೆ ಬೇಡ, ಏನು ಬೇಡ, ಆರಾಮದಿ ಸರ್. ನಾವು ಹೋರಾಟ ಹತ್ತಿಕ್ತಾರೆ ಸರ್. ಇಲ್ಲಿ ರಾಜಶೇಖರ್ ಜನರಿಗೆ ನ್ಯಾಯ ಸಿಗ್ತಲ್ಲ. ಇಲ್ಲಿ ಕಾರ್ಮಿಕ ಕಲ್ಯಾಣ ಅವರು ಭ್ರಷ್ಟ ಅಧಿಕಾರಿಗಳು ಇರೋದು ಆಯ್ತಾ. ಕಡತಗಳೆಲ್ಲ ಸುಟ್ಟಾಕಿದ್ದಾರೆ. ಇದೇ ಗಾಡಿಕೊಪ್ಪದ ಹತ್ರ ಹಿಂಭಾಗದಲ್ಲಿ ಸುಟ್ಟಾಕಿದ್ದಾರೆ. 2 ಟಾಟಾ ಎಸಿಯಲ್ಲಿ 1 ಟಾಟಾ ಎಸಿ ಸುಟ್ಟಾಕಿದ್ದಾರೆ ಆಯ್ತಾ. ಇನ್ನೊಂದು ಟಾಟಾ ಎಸಿ ಓಡೋಗಿದೆ ಆಯ್ತಾ. ಅವ್ರಿಗೆ ಆದೇಶ ಇಲ್ದಂಗೆ ಸುಟ್ಟಾಕಿದ್ದಾರೆ. ಅವ್ರು ಯಾವ ಸೀಮೆಗಿಲ್ಲಿದ್ದು ಅಧಿಕಾರಿಗಳವರು? ಬಡವರಿಗೆ ಮೋಸ ಮಾಡಿ, ಕಾರ್ಮಿಕರಿಗೆ ಮೋಸ ಮಾಡಿ ಸುಟ್ಟಾಕಿದ್ದಾರೆ. ಎಲ್ಲ ಕಡತಗಳು ತೋರಿಸಿದೀವಲ್ಲ. ಈಗ ಅವ್ರು ನೋಡ್ರೆ ಫೇಕ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದಾರೆ. ಸುಮ್ಮನೆ ಅಧಿಕಾರ ಇದ್ದೀನು ಅವ್ರ ದಾಖಲೆನೇ ಇಲ್ದಂಗೆ, ಆದೇಶ ಇಲ್ದಂಗೆ ಎಲ್ಲ ಸುಟ್ಟಾಕಿದ್ದಾರೆ. ಅವರು ಕಠಿಣ ಕ್ರಮ ಜರುಗಿಸ್ಬೇಕು. ಅವರು ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ಜರುಗಿಸ್ಬೇಕು. ಅವ್ರಿಗೆ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡ್ಬೇಕು ಅವ್ರಿಗೆ. ಲೋಕೇಶ್ ಅಂತ ಏನಿಲ್ಲ ಸರ್. ನಾವು ಅಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿತ್ತು ಸರ್. ಆಮೇಲೆ ರೆಕಾರ್ಡ್ಸ್ಗಳನ್ನೆಲ್ಲ, ಹಳೆ ರೆಕಾರ್ಡ್ಸ್ಗಳನ್ನೆಲ್ಲ ಇದು ಮಾಡ್ತಾಯಿದ್ವು. ಬಟ್ಟೆಗಳೆಲ್ಲ ಕಟ್ಟಿರೋ ಬಟ್ಟೆಗಳೆಲ್ಲ ಹರಿದೋಗಿದೆ ಸರ್. ಅದಕ್ಕೆ ಆ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿ ಹೊಸ ಬಟ್ಟೆಗಳನ್ನ ಮಾಡಿಸಿ ಆ ರೆಕಾರ್ಡ್ಸ್ಗಳನ್ನೆಲ್ಲ ತುಂಬಿ ಉಳಿದಿದ್ದು ವೇಸ್ಟ್ ಪೇಪರ್ಗಳೇನಿದೆ ಅವನ್ನ ಸುಟ್ಟಾಕಿದ್ವಿ ಸರ್. ಅಷ್ಟೇ, ಇನ್ಯಾವುದೇ ರೀತಿ ಇದು ಇರಲಿಲ್ಲ ಸರ್. ಇದಕ್ಕೆ ಸರ್ ಇಲ್ಲ ಸರ್, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಜರ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಹಳೆವು ಅವು ಏನಾಗಿದೆ ರಟ್ಗಳೆಲ್ಲ ಇದ್ವಲ್ಲ ಸರ್, ಬಂದು ನಮಗೆ ಕಿಟ್ಗಳೆಲ್ಲ ಬಂದಿರ್ತಾವೆ, ರಟ್ಗಳಿರ್ತವೆ ಸರ್. ಆ ರಟ್ಗಳನ್ನ ಸುಟ್ಟಾಕಿದೆ ಸರ್. ಅದೇ ಸಮಸ್ಯೆ ಇರುತ್ತೆ ಸರ್. ಅಷ್ಟೇ ಸರ್. ವೇಣುಗೋಪಾಲ್ MP ಸರ್. ಆಫೀಸಲ್ಲಿ 4 ವರ್ಷ ಆಯ್ತು ಆಫೀಸ್ ಚೇಂಜ್ ಆಗಿ. ಹಾಗಾಗಿ ಅವಾಗೆಲ್ಲ ಈ ಡ್ರಾಫ್ಟ್ ಎಲ್ಲ ತೆಗ್ದಿರ್ತೀವಿ. ಕೆಲವೊಂದು ಕ್ಲೈಮ್ಸ್ ಎಲ್ಲ ಆನ್ಲೈನಲ್ಲೇ ಬರುತ್ತೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನಲ್ಲೇ ಇರುತ್ತೆ. ನಾವು ಅವನ್ನೆಲ್ಲ ಒಂದೊಂದು ಪ್ರಿಂಟ್ ತಗೊಂಡಿರ್ತೀವಿ. ಅವಾಗ ಏನಾಗುತ್ತೆ, ಈಗ ಸುಮಾರು ವೇಸ್ಟ್ ಎಲ್ಲ ಸುಮಾರು ಇತ್ತು ಇಲ್ಲಿ 4 ವರ್ಷದಿಂದ. ಹಾಗಾಗಿ ಏನು ಮಾಡಿದ್ವಿ, ಈಗೆಲ್ಲ ಫೈಲ್ಸ್ಗಳು ತಕ್ಷಣ ಸಿಗೋ ಥರ ಇರಬೇಕು ಅಂತಂದು ಎಲ್ಲ 401 ಪ್ರಕಾರ ಎಲ್ಲ 401 ಪ್ರಕಾರ ಎಲ್ಲ ಟೈಪ್ ಮಾಡಿದ್ವಿ ಸರ್. ನಾವು ಯಾವುದೇ ಎಷ್ಟೆಷ್ಟು ವರ್ಷ ಇರಬೇಕು, ಮಾಹಿತಿ ಹಾಕಿರ್ಬೋದು, ನಮ್ಮ ಗ್ರ್ಯಾಜುಟಿ ಇರ್ಬೋದು, ಮತ್ತು ಇವ್ರ ಅರ್ಜಿಗಳು ಎಲ್ಲವನ್ನು ಅದ್ರ ಪ್ರಕಾರ ಮಾಡಿ ಅವನ್ನೆಲ್ಲ ಬಟ್ಟೆಲಿ ಆಯಾ ಬಟ್ಟೆಗಳೆಲ್ಲ ಕಟ್ಟಿ ಅವನ್ನ ರೆಕಾರ್ಡ್ ರೂಮಲ್ಲಿ ಇಟ್ಟಿವಿ ಸರ್. ನಾವು ಅವೆಲ್ಲ ಟೈಪ್ ಮಾಡಿ ರೆಕಾರ್ಡ್ ರೂಮಲ್ಲಿ ಇಟ್ಟಿವಿ. ವೇಸ್ಟ್ ಇತ್ತು ಸುಮಾರು. ಒಂದು ಸ್ವಲ್ಪ ಇಲಿಗಳಾಗ್ಬಿಟ್ಟು ತುಂಬ ಪಿಚ್ಕಿಗಳೆಲ್ಲಾಗಿ ತುಂಬ ಒಂದು ಸ್ವಲ್ಪ ಕೆಟ್ಟ ವಾಸನೆ ಬರ್ತಿತ್ತು ಸರ್. ಹಾಗಾಗಿ ಈಗ ಆಫೀಸ್ ಅವರಲ್ಲಿ ಮಾಡಿದ್ರೆ ಸರ್ ಜನ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ. ಒಂದು ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ನಮಗೂ ಮಾಸ್ಕ್ ಹಾಕೊಂಡು ಕೆಲಸ ಮಾಡಿದ್ವಿ ಸರ್. ಡಸ್ಟ್ ತುಂಬಾ ಇದ್ದಿದ್ರಿಂದ ಎಲ್ಲದನ್ನು 2 ದಿವಸ ಸಾಹೇಬ್ರೆ ಆರ್ಡರ್ ಮಾಡಿದ್ರು. 2 ದಿವಸ ನೀವು ಆಫೀಸು ಏನು ನಿಮ್ಮ ಕಡತಗಳಿದೆಯಲ್ಲ ನಿಮ್ಗೆ ಈಸಿಯಾಗಿ ಕೈಯ ಸಿಗಬೇಕು, ಆ ಥರ ನೀವೆಲ್ಲ ರೆಕಾರ್ಡ್ ಮಾಡಿ ಅದನ್ನ ನೀವು ಬಟ್ಟೆಗಳಲ್ಲಿ 401 ಪ್ರಕಾರ ಎಲ್ಲ ಕಟ್ಟಿಡಿ ಅಂತ ಹೇಳಿದ್ರು. ಅದೇ ಪ್ರಕಾರ ನಮ್ಮ ಆಫೀಸ್ ಎಲ್ಲ ಕಟ್ಟಿಟ್ವಿ. ಯಾವುದು ಬೇಡದೇ ಇರೋದು ಯಾವ್ದು ವೇಸ್ಟ್ ಇದೆ ಅದನ್ನೆಲ್ಲ 1-2 ಚೀಲದಲ್ಲಿ ತುಂಬಿತ್ತು. ನಾವು ಅದನ್ನ ಅವರು ತಗೊಂಡೋಗಿ ಇದು ಮಾಡಿದ್ದಾರೆ ಸರ್. ಅದು ಇವರು ಗೊತ್ತಿಲ್ಲದೆ ಈಗ ನಾವು ಯಾವುದೋ ಪೋಸ್ಟ್ ಬಂದಿರುತ್ತೆ ಸರ್, ಆ ಪೋಸ್ಟನ್ನ ಅರ್ದ್ಬಿಟ್ಟು ಲೆಟ್ರ್ ತಗೊಂಡು ಆ ಕವರ್ ಇಟ್ಟಿರ್ತೀವಿ ಸರ್. ಆ ಥರ ಕವರ್ದೆಲ್ಲನೂ ವೇಸ್ಟ್ ಸರ್. ಅದನ್ನೆಲ್ಲ ಹಾಕಿದ್ವಿ. ಅದು ಆ ಥರ ಕವರನ್ನು ನೀವು ಇದು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಸರ್. ಅದು 1-2-3 ಚೀಲ ಏನೋ ಇತ್ತು ಇಲ್ಲ ಸರ್. 3 ಚೀಲ ಏನೋ ಇತ್ತು ಸರ್. ಅದು ದೊಡ್ಡ ಚೀಲ. ಅದು 3 ಆಫೀಸಸ್ ಲೇಬರ್. ಹಾಂ ಸರ್ ಎಲ್ಲ ವಿಡಿಯೋ ಮಾಡ್ಕೊಂಡು ಮಾಜರ್ ಎಲ್ಲ ಮಾಡಿದ್ದಾರೆ ಸರ್. ನಿಮ್ ಪ್ರಕಾರ ಯಾವುದೇ ಕಡತಗಳು ಸುಟ್ಟೋಗಿಲ್ಲ? ಯಾವ್ದು ಕಡತ, ಯಾಕಂದ್ರೆ ಪ್ರತಿಯೊಂದು ಕಡತಗಳು ನಮ್ ಜವಾಬ್ದಾರಿ ಸರ್. ಯಾರೇ ಆಗ್ಲಿ ನಮಗೆ ಮಾಹಿತಿ ಹಾಕಲ್ಲಿ ಕೇಳಿದ್ರು ಆ
ಕಡತಗಳನ್ನ ನಾವು ಇನ್ ಟೈಮಲ್ಲಿ ಕೊಡೋ ಅಂತ ನಮ್ಮ ಒಂದು ಕರ್ತವ್ಯ ಇರುತ್ತೆ ಸರ್. ಹಾಗಾಗಿ ಪ್ರತಿಯೊಂದು ಕಡತನ ನಾವು ಅದು ಈಸಿಯಾಗಿ ಸಿಗ್ಲಿ ಅಂತಂದು ಅದ್ರ ಪ್ರಕಾರ ಕಟ್ಟಿಟ್ಟಿದ್ದೀವಿ. ಮತ್ತು ಈಗ ಎಲ್ಲದನ್ನು ಸಹ ಈಗ ಒಂದು 4-5 ವರ್ಷದಿಂದ ಪ್ರತಿಯೊಂದು ಆನ್ಲೈನ್ ಸರ್. ಯಾವುದೇ ಒಂದು ಕಾರ್ಮಿಕರು ಅಪ್ಲಿಕೇಶನ್ ಹಾಕಿದ್ರು ಆನ್ಲೈನೇ ಹಾಕಿರ್ತಾರೆ, ಅವ್ರ ದಾಖಲೆಗಳು ಆನ್ಲೈನಲ್ಲೇ ಇರುತ್ತೆ ಸರ್. ಹಾಗಾಗಿ ಯಾವ ಕಾರ್ಮಿಕರು ನಾವು ದಾಖಲೆಗಳನ್ನು ಸಹ ಸುಟ್ಟಾಕೋದಿಲ್ಲ ಸರ್. ಅದು ನಾವೇನು ಮಾಡ್ತೀವಿ, ನಮ್ಗೆ ಈಸಿ ಆಗಲಿ ಅಂತ ನಾವು 1-2 ಸಲ ಪ್ರಿಂಟ್ ತಗೊಂಡಿರ್ತೀವಿ, ಅದೆಲ್ಲ ವೇಸ್ಟ್ ಸರ್. ಅದು ಮತ್ತೆ ಅವ್ರದ್ದು ಕ್ಲೈಮ್ಸ್ ಮತ್ತೆ ನಾವು ಅದು ಸ್ಯಾಂಕ್ಷನಿಗೆ ಅಂತ ಕಳಿಸಿದಾಗ ಅವೇನು ವೇಸ್ಟ್ ಪೇಪರ್ಸ್ ಎಲ್ಲ ಇರುತ್ತೆ ಅದು ಸುಮ್ಮನೆ ಒಂದು ಕಡೆ ಹಾಕಿ ಇಟ್ಟಿದ್ದೀವಿ ನಾವು. ಅದು ಮತ್ತೆ ಸುಮ್ಮನೆ ಜಾಸ್ತಿಯಾಗಿ ವೇಸ್ಟ್ ಆಗುತ್ತಲ್ಲ, ಅದು ಮತ್ತೆ ಜಾಗನೂ ಇರಲಿಲ್ಲ ಇಡ್ಲಿಕ್ಕೆ. ಹಾಗಾಗಿ ಆ 4 ಪ್ರಕಾರ ಅವ್ರು ರೆಕಾರ್ಡ್ ರೂಮಿಗೆ ಯಾವ್ಯಾವ್ದು ಇಡಬೇಕು ಅದನ್ನೆಲ್ಲ ಇಟ್ಟು ವೇಸ್ಟ್ ಇರೋದು ಮಾತ್ರ ನಾವು ಅದನ್ನ ಇದು ಮಾಡ್ಲಿಕ್ಕೆ, ಅದು ಸಾಹೇಬ್ರು ಆದೇಶ, ಅವರೇನೆ ಅದನ್ನ ಅಲ್ಲಿ ನಿಂತಿದ್ದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಅದನ್ನ ಇದು ಮಾಡಿರೋ ಸರ್. ಕಡತಗಳನ್ನ ಯಾವುದನ್ನು ನಾವು ಇದು ಮಾಡಿಲ್ಲ ಸರ್. ಅದು ವೇಸ್ಟ್ ಪೇಪರ್ ಅಂತ ಇದ್ದಿದ್ದೀನಿ ಅಷ್ಟೇ ನಾವು ಮಾಡಿರೋದು ಸರ್. ನನ್ನ ಹೆಸರು ಸುಖಿತ ಸರ್, ಕಾರ್ಮಿಕ ನಿರೀಕ್ಷಕರು ಸರ್.